ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮ್ಯಾಥ್ಸ್ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದ ಸ್ವಾಗತ. ಇವತ್ತು ನಾವು ರೇಷಿಯೋಸ್ ಆ್ಯಂಡ್ ಪ್ರಪೋರ್ಷನ್ಸಲ್ಲಿ ನಮ್ಮ 4th ಚಾಪ್ಟರ್ ನೋಡೋಕೆ ಹೋಗ್ತಾ ಇದ್ದೀವಿ. ಇದೇನು ಅಂದರೆ ಮನಿ ಶೇರಿಂಗ್. ಅದು ಸಖತ್ ಈಸಿ, ಏನಿಲ್ಲ. ಇವಾಗ ಒಂದು ಸಮ್ ಕೊಟ್ಟಿರ್ತಾರೆ, ಎಷ್ಟೊಂದು ದುಡ್ಡಿರುತ್ತೆ, ಅದನ್ನು ಒಂದು ಇಷ್ಟು ಜನ 3 ಜನ ಅಥವಾ 4 ಜನ ಇರ್ತಾರೆ, ಅಂಥವ್ರ ನಡುವೆ ಡಿವೈಡ್ ಮಾಡಿ ಇವ್ರಿಗೆ ಎಷ್ಟು ಬಂತು ಅವ್ರಿಗೆ ಎಷ್ಟು ಬಂತು ಅಂತ ಡಿವೈಡ್ ಮಾಡೋದು. ಸಖತ್ ಈಸಿ ಚಾಪ್ಟರು. ಮತ್ತು ಇದರಲ್ಲಿ ಏನೇನು ಟ್ರಿಕ್ಸ್ ಇರುತ್ತೋ, ಇದ್ರ ಮೇಲೆ ಏನೇನು ಕ್ವಶನ್ಸ್ ಎಲ್ಲ ಕೇಳ್ತಾರೋ ಅದಷ್ಟನ್ನು ಕಲೆಕ್ಟ್ ಮಾಡಿ ಅದ್ರ ಮೇಲೆ ಒಂದು ಚಾಪ್ಟರ್ ಮಾಡಿ ಈ ಚಾಪ್ಟರ್ನ ಹೇಳ್ಕೊಡ್ತಾ ಇದ್ದೀನಿ. ಈಗ ನಮ್ಮ ಫಸ್ಟ್ ಕ್ವಶನ್ ಏನು ಅಂತ ನೋಡೋಣ. Rupees 12,600 is to divide among 4 people in the ratio 5:3:4:6. Then what is third person's share? ಕ್ವಶನ್ ಸಖತ್ ಸಿಂಪಲ್ ಆಗೈತೆ ಅಲ್ವಾ. ಈಗ ಟೋಟಲ್ ಅಮೌಂಟು 12,600 ರುಪೀಸ್ ಇದೆಯಂತೆ. ಇದನ್ನು 4 ಜನಕ್ಕೆ ಹಂಚಬೇಕಂತೆ. ಆ 4 ಜನನ A:B:C:D ಅಂತ ಅಂದ್ಕೊಳ್ಳೋಣ. ಅದಕ್ಕೆ ರೇಷಿಯೋ ಕೊಟ್ಟಿದ್ದಾರಲ್ವ, ಯಾವ ರೇಷಿಯೋದಲ್ಲಿ 5:3:4:6. ಕರೆಕ್ಟಾ? ಈಗ ಇದು ನೀವು ಫಸ್ಟ್ ಚಾಪ್ಟರ್ ನೋಡಿದ್ರೆ ಆರಾಮ್ಸೆ ಸಾಲ್ವ್ ಮಾಡ್ಬೋದು ಅಂತ ಅನಿಸುತ್ತೆ. ಕರೆಕ್ಟಾ? ಇದನ್ನು 2 ರೀತಿ ಸಾಲ್ವ್ ಮಾಡ್ಬೋದು. 2 ರೀತಿಯೂ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಚಾಪ್ಟರ್ ನಾವೇನು ಮಾಡಿದ್ವಿ, ಈ 4 ಆ್ಯಡ್ ಮಾಡಿದ್ವಿ. ಕರೆಕ್ಟಾ? ಸೊ 5 + 3 8, ಇದು 10 18 ಆಗುತ್ತೆ. ಅದನ್ನು ಕೆಳಗಡೆ ಬರ್ಕೋತಾ ಇದ್ವಿ. ನಾವು ಯಾರ್ದು ಕಂಡುಹಿಡಿಬೇಕು? ನಾವು ಕಂಡುಹಿಡಿಬೇಕಾಗಿರೋದು ಥರ್ಡ್ ಪರ್ಸನ್ ಯಾರು? ಸಿ ಇದು ಶೇರು. ಇದು ರೇಷಿಯೋ ಎಷ್ಟು? 4. ಕರೆಕ್ಟಾ? 4ನ ಇಲ್ಲಿ ಬರ್ಕೋತಾ ಇದ್ವಿ ಇಂಟು ಟೋಟಲ್ ಸಮ್ ಎಷ್ಟಿದೆಯೋ ಅಷ್ಟು 12,600. ಕರೆಕ್ಟಾ? ಈಗ ಸೊ ಇದು 18 1s 18 7s. ಕರೆಕ್ಟಾ? 18 7s 126. ಈಗ ಈ 2 0 ಹಾಗಿರುತ್ತೆ. 4 7s 28, ಈ 2 0 ಹಾಗಿರುತ್ತೆ. ಸೊ ಥರ್ಡ್ ಪರ್ಸನ್ದು ಶೇರ್ ಎಷ್ಟು? 2,800 ರುಪೀಸ್. ಇದು ಸಖತ್ ಸಿಂಪಲ್. ಕರೆಕ್ಟಾ? ಈಗ ಇನ್ನೊಂದು ಥರ ಹೇಳ್ಕೊಡ್ತೀನಿ. ಇನ್ನೊಂದು ಥರ ಯಾಕೆ ಹೇಳಬೇಕು ಇದು ಈಸಿಯಾಗಿದ್ದರೆ ಅಂದರೆ, ಇನ್ನೊಂದು ಥರ ನಾವು ಸಾಲ್ವ್ ಮಾಡ್ತೀವಲ್ಲ, ಅದು ನಮ್ಮ ಬರೋ ನೆಕ್ಸ್ಟ್ ಕ್ವಶನ್ಸ್ಗೆ ಯೂಸ್ ಆಗುತ್ತೆ. ಹೇಗೆ ಅಂದರೆ ನೋಡಿ, ಈಗ ಫಸ್ಟು ಇಲ್ಲೇನಿದೆ ಇದಿಷ್ಟನ್ನು ಬರ್ಕೊಂಬಿಡಿ. ಓಕೆ, 5:3:4:6. ಕರೆಕ್ಟಾ? ಅದಕ್ಕೆ ಅದನ್ನು 5x 3x 4x 6x ಅಂತ ಬರ್ಕೋತೀವಿ. ಓಕೆನಾ? ಸೊ ಈಗ ಈ 12,600 ರುಪೀಸ್ನ ಈ 4 ಜನಕ್ಕೂ ಹಂಚಬೇಕು. ಕರೆಕ್ಟಾ? ಸೊ ಎಲ್ಲದನ್ನು ಕೂಡಿದ್ರೆ, ಎಲ್ಲದಕ್ಕೂ ಎಷ್ಟೆಷ್ಟು ಹಂಚ್ತೀವಿ ಅಂತ ಗೊತ್ತಾದರೆ, ಅದಷ್ಟು ಜನನು ಕೂಡಿದ್ರೆ ನಮಗೆ 12,600 ಸಿಗುತ್ತೆ. ಸೊ 5x + 3x + 4x + 6x = 12,600 ರುಪೀಸ್. ನೋಡಿ, ಈ 12,600ನ ಈ 4 ಜನಕ್ಕೂ ಹಂಚಬೇಕು. ಈ 4 ಜನಕ್ಕೂ ಹಂಚಿರೋದನ್ನ ಸೇರಿಸಿದ್ರೆ 12,600 ಬರಬೇಕು. ಕರೆಕ್ಟಾ? ಅದಕ್ಕೆ ಈ ಥರ ಹಾಕೊಂಡಿದ್ದೀವಿ. ಈಗ ಇದರಲ್ಲಿ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಯೋಣ. ಇಲ್ಲಿ 18x = 12,600. ಇದಿಷ್ಟು ಆ್ಯಡ್ ಮಾಡಿದ್ರೆ ನಮಗೆ 18x ಬರುತ್ತೆ. ಸೊ x = 12600/18. ಕರೆಕ್ಟಾ? ಸೊ 18 1s 18 7s ಇದು 700. ಸೊ ನಮಗೆ ಎಕ್ಸ್ ವ್ಯಾಲ್ಯೂ ಸಿಕ್ಕಿದೆ, ಅದೇನದು 700. x = 700. ಈ ಥರ ಕಂಡುಹಿಡ್ಕೊಂಡು ನಮ್ಗೆ ಯಾರು ವ್ಯಾಲ್ಯೂ ಕಂಡುಹಿಡಬೇಕಾಗಿರೋದು? ಥರ್ಡ್ ಪರ್ಸನ್ ಏನು ವ್ಯಾಲ್ಯೂ? 4x. ಸೊ C = 4x = 4 × 700 = 2,800 ರುಪೀಸ್. ಕರೆಕ್ಟಾ? ಸೊ ಈ ಥರ ಮಾಡಿದ್ರೆ ಸಖತ್ ಈಸಿ. ಇದರಲ್ಲಿ 1-2 ಸ್ಟೆಪ್ ಎಕ್ಸ್ಟ್ರಾ ಆಗುತ್ತೆ. ಬಟ್ ಇದು ಕೆಲವೊಂದು ಕ್ವಶನ್, ಇವಾಗ ಈ ಕ್ವಶನ್ ಇದೆಯಲ್ಲ, ಈ ಥರ ಕ್ವಶನ್ಗೆ ಸೂಟ್ ಆಗುತ್ತೆ. ಬಟ್ ಬರೋ ನೆಕ್ಸ್ಟ್ ಕ್ವಶನ್ಸಲ್ಲ ನಾವು ಈ ಪ್ರೊಸೀಜರ್ನ ಫಾಲೋ ಮಾಡ್ತೀವಿ. ಈ ಪ್ರೊಸೀಜರ್ನು ಅರ್ಥ ಮಾಡ್ಕೊಳ್ಳಿ. ನೋಡಿ, ಈ ಪ್ರೊಸೀಜರ್ ನಿಮ್ಗೆ ಗೊತ್ತು, ಏನಿಲ್ಲ, ಟೋಟಲ್ ಎಲ್ಲದನ್ನು ಆ್ಯಡ್ ಮಾಡಿ ನಂಬರ್ಸ್ನ ಅದನ್ನು ಕೆಳಗಡೆ ಹಾಕೋಬೇಕು. ಯಾರ್ದು ಕಂಡುಹಿಡಿಬೇಕು? ಸಿದಲ್ವಾ, ಸಿದು ಮೇಲೆ ಹಾಕೋಬೇಕು. ಇಂಟು ಟೋಟಲ್ ಸಮ್ನ ಹಾಕ್ಕೊಂಡು ಈ ಕ್ಯಾಲ್ಕುಲೇಷನ್ಸ್ ಮಾಡಿಬಿಟ್ರೆ ನಮಗೆ ಆನ್ಸರ್ ಡೈರೆಕ್ಟಾಗಿ ಸಿಕ್ಬಿಡುತ್ತೆ. ಕರೆಕ್ಟಾ? ಇಲ್ಲಿ ಬರೋಣ. ಈಗ ಈ 5 3 4 6ನ 5x 3x 4x 6x ಅಂತ ಬರ್ಕೋತೀನಿ. ಈ 4 ಜನಕ್ಕೂ ಹಂಚಿರೋ ದುಡ್ಡನ್ನ ಆ್ಯಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 12,600. ಸೊ ಹಾಗಾದರೆ ಇಲ್ಲಿ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಯೋಣ. ಇದಿಷ್ಟು ಆ್ಯಡ್ ಮಾಡಿದ್ರೆ 18x, ಎಕ್ಸ್ ವ್ಯಾಲ್ಯೂ 700 ಸಿಗುತ್ತೆ. ನಮಗೆ ಬೇಕಾಗಿರೋದು ಯಾರ್ದು? ಸಿದು. ಸಿ ವ್ಯಾಲ್ಯೂ ಏನು? 4x. ಸೊ 4x 4 × 700 ಮಾಡಿದ್ರೆ 2,800 ಬರುತ್ತೆ. ಈ ಸ್ಟೆಪ್ಪು ಸಖತ್ ಇಂಪಾರ್ಟೆಂಟ್, ಯಾಕಂದರೆ ನಾವು ನೆಕ್ಸ್ಟ್ ಕ್ವಶನ್ಸಲ್ಲೆಲ್ಲ ಇದನ್ನೇ ಯೂಸ್ ಮಾಡೋದು. ಈಗ ನಮ್ಮ ಸೆಕೆಂಡ್ ಕ್ವಶನ್ ಏನು ಅಂತ ನೋಡೋಣ. ಎ ಸರ್ಟೇನ್ ಅಮೌಂಟ್ ಈಸ್ ಟು ಡಿವೈಡ್ ಅಮಾಂಗ್ 4 people in the ratio 5:2:4:3.
the third person gets 1000 rupees more than the fourth person, then find the share of second person. ನೋಡಿ ಕ್ವಶನ್ ಸ್ವಲ್ಪ ಟ್ರಿಕಿ ಆಗಿದೆ ಅನ್ಸುತ್ತಲ್ವಾ, ಬಟ್ ಸಖತ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈಗ ಒಂದು ಸರ್ಟೈನ್ ಅಮೌಂಟ್ ನಮ್ಮ ಫಸ್ಟ್ ಕ್ವಶನ್ಗೆ ಕಂಪೇರ್ ಮಾಡಿದ್ರೆ ಅದರಲ್ಲಿ 12,600 rupees ಅಂತ ಕೊಟ್ಟಿದ್ರು. ಬಟ್ ಈ ಕ್ವಶನಲ್ಲಿ ಕೊಟ್ಟಿಲ್ಲ. ಬಟ್ ನಮಗೊಂದು ಹಿಂಟ್ ಕೊಟ್ಟಿದ್ದಾರೆ, ಅದನ್ನು ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋಣ. ಏನಿಲ್ಲ, ಈಗ 4 people ಇದ್ದಾರಂತೆ. ಆ 4 people ನಡುವೆ ಯಾವುದೋ ಒಂದು ಅಮೌಂಟ್ನ ಡಿವೈಡ್ ಮಾಡಬೇಕು. ಆ ರೇಷಿಯೋ ಏನು? 5:2:4:3. ಓಕೆ, ಇದನ್ನು ನಾವು ಪ್ರೀವಿಯಸ್ ಕ್ವಶನಲ್ಲಿ ಬರ್ಕೊಂಡ್ವಲ್ಲ, ಆ ಥರ ಫಸ್ಟ್ ಬರ್ಕೊಂಬಿಡೋಣ. 5x:2x:4x:3x. ಕರೆಕ್ಟಾ? ಸೊ ಎ ವ್ಯಾಲ್ಯೂ 5 ಅಲ್ಲ, 5ಗೆ ಯಾವುದೋ ಒಂದು ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎ ವ್ಯಾಲ್ಯೂ ಸಿಗುತ್ತೆ. ಆ ವ್ಯಾಲ್ಯೂ ಯಾವುದು ಅಂತ ಗೊತ್ತಿಲ್ಲ, ಅದಕ್ಕೆ ಎಕ್ಸ್. ಅದೇ ಥರ ಬಿ, ಸಿ ಮತ್ತು ಡಿಗೆ ಹಾಕೊಂಡಿದ್ದೀವಿ. ಕರೆಕ್ಟಾ? ಈಗ ಥರ್ಡ್ ಪರ್ಸನ್ ಗೆಟ್ಸ್ 1000 rupees ಮೋರ್ ದೆನ್ ದ ಫೋರ್ತ್ ಪರ್ಸನ್. ಇಲ್ಲಿ ಥರ್ಡ್ ಪರ್ಸನ್ ಯಾರು? ಸಿ ಗೆಟ್ಸ್ 1000 rupees ಮೋರ್ ದೆನ್ ದ ಫೋರ್ತ್ ಪರ್ಸನ್. ಕರೆಕ್ಟ್ ಅಂದರೆ ಡಿ. ಸೊ ಸಿ ಇಸ್ ಈಕ್ವಲ್ ಟು ಡಿ ಪ್ಲಸ್ 1000. ಕರೆಕ್ಟಾ? ಸಿ ಅಂದರೆ ಥರ್ಡ್ ಪರ್ಸನ್ ಗೆಟ್ಸ್ 1000 rupees ಮೋರ್ ದೆನ್ ದ ಫೋರ್ತ್ ಪರ್ಸನ್. ಫೋರ್ತ್ ಪರ್ಸನ್ಗೆ 1000 rupeesನ ಆ್ಯಡ್ ಮಾಡಿದ್ರೆ ನಮಗೆ ಸಿಗೆ ಎಷ್ಟು ಬರುತ್ತೋ ಅದು ಗೊತ್ತಾಗುತ್ತೆ. ಸೊ ಸಿ ವ್ಯಾಲ್ಯೂ ಏನು? 4x. ಇಲ್ಲಿ ಬರ್ಕೊಳ್ಳೋಣ. ಇಸ್ ಈಕ್ವಲ್ ಟು ಡಿ ವ್ಯಾಲ್ಯೂ ಎಷ್ಟು? 3x ಪ್ಲಸ್ 1000. ಕರೆಕ್ಟಾ? ಈಗ ಈ ಡಿ ವ್ಯಾಲ್ಯೂನ ಈ ಕಡೆ ಕಳಿಸೋಣ. ಆಗ 4x ಮೈನಸ್ 3x ಇಸ್ ಈಕ್ವಲ್ ಟು 1000. ಸೊ 4x ಅಲ್ಲಿ 3x ಹೋದರೆ x ಇಸ್ ಈಕ್ವಲ್ ಟು 1000. ಎಕ್ಸ್ ವ್ಯಾಲ್ಯೂ ಎಷ್ಟು? 1000. ಈ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಯೋದೇ ಇಂಪಾರ್ಟೆಂಟ್. ಇದು ಗೊತ್ತಾಯ್ತಾ? ಈಗ ನಾವು ಕಂಡುಹಿಡಿಬೇಕಾಗಿರೋದೇನು? ವಾಟ್ ಈಸ್ ಸೆಕೆಂಡ್ ಪರ್ಸನ್ಸ್ ಶೇರ್. ಸೆಕೆಂಡ್ ಪರ್ಸನ್ ಯಾರು? ಬಿದೇನು? 2x. ಸೊ ಬಿ ಇಸ್ ಈಕ್ವಲ್ ಟು 2x ಇಸ್ ಈಕ್ವಲ್ ಟು 2 × 1000. ಎಷ್ಟದು? 2000 rupees. ಇಷ್ಟೇ. ಸಖತ್ ಸಿಂಪಲ್ ಅಲ್ವಾ? ನೋಡಿ, ಫಸ್ಟ್ ಅವ್ರು ಕೊಟ್ಟಿರೋ ರೇಷಿಯೋನ ಬರ್ಕೊತೀರಾ, ಅದನ್ನು ಈ ಥರ ಬರ್ಕೊತೀರಾ. ಓಕೆ, ಬರ್ಕೊಂಡು ಅವ್ರು ಕೊಟ್ಟಿರೋ ಕಂಡೀಷನ್ ಅಪ್ಲೈ ಮಾಡೋಣ. ಸಿ ದ ಥರ್ಡ್ ಪರ್ಸನ್ ಗೆಟ್ಸ್ 1000 rupees ಮೋರ್ ದೆನ್ ದ ಫೋರ್ತ್ ಪರ್ಸನ್. ಸಿ ಈಸ್ ಈಕ್ವಲ್ ಟು ಡಿ. ಓಕೆ, ಈಗ ಸಿ ಈಸ್ ಈಕ್ವಲ್ ಟು ಡಿ ಬರ್ಕೊಂಡ್ರೆ ಸಿಗೆ ಎಷ್ಟು ಬರುತ್ತೋ ಅಷ್ಟೇ ಡಿಗೆ ಬರುತ್ತೆ ಅಂತ ಅರ್ಥ ಆಗುತ್ತೆ. ಪ್ಲಸ್ 1000 ಹಾಕ್ಕೊಂಡ್ರೆ ಡಿಗಿಂತ 1000 rupees ಜಾಸ್ತಿ ಬರುತ್ತೆ. ಸೊ ಸಿ ಅಂದ್ರೇನು? 4x, ಡಿ ಅಂದ್ರೇನು? 3x. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಎಕ್ಸ್ ವ್ಯಾಲ್ಯೂನ ತಂದು ಅವ್ರು ಯಾರ್ದು ಕೇಳಿರೋದು? ಸೆಕೆಂಡ್ ಪರ್ಸನ್. ಅದ್ಯಾರು? ಬಿಗೆ ಏನು ವ್ಯಾಲ್ಯೂ? 2x. ಆ 2x ಅಲ್ಲಿ ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಸಿಕ್ಬಿಡುತ್ತೆ 2000. ಇಷ್ಟೇ. ಇದೇ ರೀತಿ ಒಂದೊಂದು ಕ್ವಶನಲ್ಲೂ ಒಂದೊಂದು ಟ್ರಿಕ್ ಇರುತ್ತೆ. ಸೊ ಒಂದೆರಡು ಕ್ವಶನ್ ನೋಡಿದ ತಕ್ಷಣ ನನಗೆಲ್ಲ ಬಂತು ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ನೀವು ಯಾವ ಟಾಪಿಕ್ನ ಕಲ್ತಿರಲ್ವೋ ಅದೇ ಟಾಪಿಕ್ಕೆ ಎಕ್ಸಾಮಲ್ಲಿ ಬರೋದು. ಓಕೆ, ನೀವು ಎಕ್ಸಾಮ್ನ ಏನಾದರೂ ಬರೆದಿದ್ರೆ ನಿಮ್ಗೆ ಅನುಭವ ಆಗಿರುತ್ತೆ. ನೀವು ಯಾವ್ದು ಕಲ್ತಿರಲ್ವೋ ಅದೇ ಬರೋದು. ಸೊ ಎಲ್ಲ ಟಾಪಿಕ್ಕು ಕಲ್ತ್ಕೊಂಡು ಸೇಫರ್ ಸೈಡಲ್ಲಿರಿ. ಈಗ ನಮ್ಮ ಥರ್ಡ್ ಕ್ವಶನ್ ಏನು ಅಂತ ನೋಡೋಣ. ಎ ಸಮ್ ಆಫ್ ಮನಿ ಈಸ್ ಟು ಡಿವೈಡ್ ಅಮಾಂಗ್ 4 person ಇನ್ ದ ರೇಷಿಯೋ 2:3:4:5. Out of the 4, one person gets 200 rupees more than the other, then what is the total amount? ಓಕೆ, ಇಲ್ಲಿ ಕ್ವಶನ್ ಡಿಫ್ರೆಂಟ್ ಆಗಿದೆ. ಏನಿಲ್ಲ, ಇಲ್ಲೂ ಸಹ ಯಾವುದೋ ಒಂದು ಅಮೌಂಟ್ನ 4 person ನಡುವೆ ಡಿವೈಡ್ ಮಾಡಬೇಕಂತೆ. ಯಾವ ರೇಷಿಯೋದಲ್ಲಿ? ಈಗ ಫಸ್ಟ್ 4 ಜನ ಬರ್ಕೊಂಬಿಡೋಣ. A:B:C:D. ಕರೆಕ್ಟಾ? ಈಗ ಅದಕ್ಕೆ ರೇಷಿಯೋ ಕೊಟ್ಟಿದ್ದಾರೆ ಎಷ್ಟು? 2:3:4:5. ಓಕೆನಾ? ಇಲ್ಲಿ ನಮಗೆ ಇದನ್ನು 2x 3x 4x 5x ಅಂತ ಬರ್ಕೊಳ್ಳೋಣ. ಈಗ ಒಂದು ಇಂಟ್ ಕೊಟ್ಟಿದ್ದಾನೆ. ಏನು? ಔಟ್ ಆಫ್ 4, one person gets 200 more than the other person. ಪ್ರೀವಿಯಸ್ ಕ್ವಶನ್ಗೂ ಮತ್ತು ಇದಕ್ಕೂ ಕಂಪೇರ್ ಮಾಡಿದ್ರೆ ಸೇಮ್ ಕ್ವಶನ್ಸ್ ಅನಿಸುತ್ತೆ. ಕರೆಕ್ಟಾ? ಬಟ್ ಎರಡು ಡಿಫ್ರೆಂಟ್. ಯಾಕೆ ಅಂದರೆ ಪ್ರೀವಿಯಸ್ ಕ್ವಶನಲ್ಲಿ ಥರ್ಡ್ ಪರ್ಸನ್ ಗೆಟ್ಸ್ 1000 rupees ಮೋರ್ ದೆನ್ ದ ಫೋರ್ತ್ ಪರ್ಸನ್ ಅಂತ ಹೇಳಿದರು. ಬಟ್ ಇಲ್ಲಿ one person gets 200 more than the other. ಯಾರು ಯಾರಿಗೆ ಅಂತ ಹೇಳೇ ಇಲ್ಲ. ಸೊ ಇಲ್ಲಿ ಡೈರೆಕ್ಟಾಗಿ ನಾವು ಕಂಡೀಷನ್ನ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಬಟ್ ಈ ರೇಷಿಯೋಸ್ನ ನೋಡಿ ಅಪ್ಲೈ ಮಾಡ್ಬೋದು. ಈಗ one person gets 200 rupees more than the other ಅಂತ ಹೇಳಿದ್ದಾರೆ. ಈಗ ಇದನ್ನು ನೋಡಿದ್ರೆ ನೋಡಿ, ಇದೆರಡಕ್ಕೂ ಕಂಪೇರ್ ಮಾಡಿ. ಇದೆರಡು ನಡುವೆ ಡಿಫ್ರೆನ್ಸ್ ಎಷ್ಟಿದೆ? 1 ಇದೆ. ಸೊ 100 ಡಿಫ್ರೆನ್ಸ್ ಬರ್ಬೋದು ಅಷ್ಟೇ. ಅದನ್ನೇ ನಾವು ಇದಕ್ಕೂ ಮತ್ತು ಇದಕ್ಕೂ ಕಂಪೇರ್ ಮಾಡಿ. ಇದೆರಡಕ್ಕೂ ಡಿಫ್ರೆನ್ಸ್ ಎಷ್ಟಿದೆ? ಡಿಫ್ರೆನ್ಸ್ ಅಂದರೆ ಸಬ್ಟ್ರಾಕ್ಷನ್. 4ಅಲ್ಲಿ 2 ಹೋದರೆ ಎಷ್ಟು? 2. ಸೊ 200 ಡಿಫ್ರೆನ್ಸ್ ಬರ್ಬೋದು. ಓಕೆ,
ನೀವು ಇದನ್ನಾದರೂ ಮಾಡಿ ಅಥವಾ ಇದನ್ನಾದರೂ ಮಾಡಿ. ಓಕೆ, ಎರಡರಲ್ಲಿ ಯಾವ್ದು ಮಾಡಿದ್ರು ಆನ್ಸರ್ ಸೇಮೇ ಬರುತ್ತೆ. ಸೊ ಅವರು ಕೊಟ್ಟಿರೋ ಡಿಫ್ರೆನ್ಸ್ ಎಷ್ಟು? 200. ಅಕಸ್ಮಾತ್ 100 ಡಿಫ್ರೆನ್ಸ್ ಅಂತ ಕೊಟ್ಟಿದ್ರೆ, ಒನ್ ಪರ್ಸನ್ ಗೆಟ್ಸ್ 100 rupees ಮೋರ್ ದೆನ್ ದ ಅದರ್ ಕೊಟ್ಟಿದ್ರೆ 2-3 ತಗೊಳ್ಳಿ, ಅಥವಾ 3-4 ತಗೊಳ್ಳಿ, ಅಥವಾ 4-5 ತಗೊಳ್ಳಿ. ಎಲ್ಲದಕ್ಕೂ ಡಿಫ್ರೆನ್ಸ್ ಎಷ್ಟಿದೆ? 1-1-1 ಬರುತ್ತೆ. ಆಗ 100 rupees ಕರೆಕ್ಟ್ ಆಗುತ್ತೆ. ಇಲ್ಲಿ 200 ಕೊಟ್ಟಿರೋದಲ್ವಾ, ಒನ್ ಪರ್ಸನ್ ಗೆಟ್ಸ್ 200 ಮೋರ್ ದೆನ್ ದ ಅದರ್ ಪರ್ಸನ್. ಸೊ 2x ಮತ್ತು 4x ಡಿಫ್ರೆನ್ಸ್ ಎಷ್ಟು? 2. ಸೊ 200 ಬರೋ ಸಾಧ್ಯತೆ ಇದೆ. ಸೊ ಈಗ 4x ಈಸ್ ಈಕ್ವಲ್ ಟು 2x ಪ್ಲಸ್ 200. ಕರೆಕ್ಟಾ? 4x ಈಸ್ ಈಕ್ವಲ್ ಟು 2x ಅಂದರೆ ನೋಡಿ, 2x ಪ್ಲಸ್ 200 ಆ್ಯಡ್ ಮಾಡಿದ್ರೆ 4x ಬರುತ್ತೆ. ಕರೆಕ್ಟಾ? ಥರ್ಡ್ ಪರ್ಸನ್ ನೋಡಿ, ಥರ್ಡ್ ಪರ್ಸನ್ಗೂ ಮತ್ತು ಫಸ್ಟ್ ಪರ್ಸನ್ಗೂ ಕಂಪೇರ್ ಮಾಡಿದ್ರೆ ನೋಡಿ, ಥರ್ಡ್ ಪರ್ಸನ್ ಈಸ್ ಈಕ್ವಲ್ ಟು ಫಸ್ಟ್ ಪರ್ಸನ್ ಪ್ಲಸ್ 200. ಫಸ್ಟ್ ಪರ್ಸನ್ಗೆ 200 rupees ಆ್ಯಡ್ ಮಾಡಿದ್ರೆ ಥರ್ಡ್ ಪರ್ಸನ್ಗೆ ಆನ್ಸರ್ ಸಿಗುತ್ತೆ. ಇದೇ ಇಂಪಾರ್ಟೆಂಟ್. ಓಕೆ, ಅಕಸ್ಮಾತ್ ನೋಡಿ ಇದರಲ್ಲಾದರೂ ನೀವು ಆನ್ಸರ್ ಕಂಡುಹಿಡಿಬೋದು. ನೋಡಿ ಏನು ಬರುತ್ತೆ ಈಗ, ಈ 2x ಈ ಕಡೆ ಬಂದರೆ 4x ಮೈನಸ್ 2x ಇಸ್ ಈಕ್ವಲ್ ಟು 200. ಸೊ ಇದು 2x ಇಸ್ ಈಕ್ವಲ್ ಟು 200, x ಇಸ್ ಈಕ್ವಲ್ ಟು 200/2, 2 1s 2 100s. ಸೊ x ವ್ಯಾಲ್ಯೂ ಏನು ಸಿಕ್ತು? x ಇಸ್ ಈಕ್ವಲ್ ಟು 100. ಕರೆಕ್ಟಾ? ಇದನ್ನೇ ನೀವು 3x ಮತ್ತು 5x ತೊಗೊಂಡ್ರೆ 5x ಇಸ್ ಈಕ್ವಲ್ ಟು 3x ಪ್ಲಸ್ 200. ಇದರಲ್ಲಿ ಯಾವ್ದಾದ್ರು ಒಂದು ಹಾಕ್ಕೊಳ್ಳಿ. ಓಕೆ, ನಾನು ಇದು ಹಾಕ್ಕೊಂಡಿದ್ದೀನಿ. ನೀವು 5x ಇಸ್ ಈಕ್ವಲ್ ಟು 3x ಪ್ಲಸ್ 200 ಹಾಕೊಂಡು ಮಾಡಿದ್ರೂ ಆನ್ಸರ್ ಸೇಮೇ ಬರುತ್ತೆ. ಓಕೆ, ಈಗ ಎಕ್ಸ್ ವ್ಯಾಲ್ಯೂ ಗೊತ್ತಾಯಿತು. ಈಗ ಅವ್ರು ಕೇಳಿರೋದೇನು? ವಾಟ್ ಈಸ್ ದ ಟೋಟಲ್ ಅಮೌಂಟ್. ಓಕೆ, ಟೋಟಲ್ ಅಮೌಂಟ್ ಎಲ್ಲರಿಗೂ ಡಿವೈಡ್ ಆಗಿದೆಯಲ್ಲ, ಎಷ್ಟು ಡಿವೈಡ್ ಆಗಿದೆ ಎಲ್ಲರಿಗೂ ಸೇರಿಸಿ ಅಂತ ಹೇಳಿದ್ದಾರೆ. ಸೊ x ಇಸ್ ಈಕ್ವಲ್ ಟು 100. ಇಲ್ಲಿ x ಇಸ್ ಈಕ್ವಲ್ ಟು 2x ಇದೆ ಅಲ್ವಾ, 2xಗೆ ಎಕ್ಸ್ಗೆ 100 ಹಾಕಿದ್ರೆ 2 × 100 ಎಷ್ಟು? 200. 3x ಇದೆ ಅಲ್ವಾ, 3 × 100 300. ನೆಕ್ಸ್ಟು 4x ಇದೆ, ಅದು 400. 5x ಇದೆ, ಅದು 500. ಸೊ ಇದಿಷ್ಟು ಟೋಟಲ್ ಮಾಡಿ ಎಷ್ಟು ಬರುತ್ತೆ ಹೇಳಿ ಅಂತ ಹೇಳಿದ್ದಾರೆ. ನೋಡಿ ಇದೆರಡು 500 ಇದು 500, 1400 rupees ಇಷ್ಟೇ. ಓಕೆ, ಈ ಕ್ವಶನ್ನ ನೀವು ಬೇರೆ ಯೂಟ್ಯೂಬ್ ಚಾನಲಲ್ಲಿ ಅಥವಾ ಬೇರೆ ಎಲ್ಲಾದರೂ ನೋಡಿದ್ರೆ ಆಪ್ಷನ್ಸ್ನ ಯೂಸ್ ಮಾಡ್ಕೊಂಡು ಕಂಡುಹಿಡಿಯೋಣ ಅಂತ ಹೇಳ್ತಾರೆ. ಆ ಆಪ್ಷನ್ಸಲ್ಲಿ ನೀವು ಕರೆಕ್ಟಾಗಿರೋ ಆಪ್ಷನ್ನ ಯೂಸ್ ಮಾಡಿಕೊಂಡ್ರೆ ಮಾತ್ರ ಕರೆಕ್ಟಾಗಿ ಆನ್ಸರ್ ಬರುತ್ತೆ. ಓಕೆ, 4 ಆಪ್ಷನ್ ಇರುತ್ತೆ, 4ರಲ್ಲಿ ನೀವು ಚೂಸ್ ಮಾಡೋ ಆಪ್ಷನ್ನು ಕರೆಕ್ಟಾಗಿರಬೇಕು. ಅದು ಸಾಧ್ಯನಾ? ಇಲ್ಲ, ಎಲ್ಲ ಟೈಮು ವರ್ಕೌಟ್ ಆಗೋದಿಲ್ಲ. ಅದಕ್ಕೆ ಮೆಥಡ್ ಕಲ್ತ್ಕೊಳ್ಳಿ. ಮೆಥಡ್ ಕಲ್ತ್ಕೊಂಡ್ರೆ ಆಪ್ಷನ್ನ ನೋಡಿ ನಾವು ಕಲಿಯೋ ನೆಸೆಸಿಟಿನೇ ಇರಲ್ಲ. ಓಕೆ, ಸೊ ಈ ಕಾನ್ಸೆಪ್ಟ್ ಅರ್ಥ ಆಯ್ತವಾ? ನೋಡಿ, ಈ ಸ್ಟೆಪ್ಪೇ ಇಂಪಾರ್ಟೆಂಟ್. ಓಕೆನಾ? ಈ ಸ್ಟೆಪ್ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಅವ್ರು ಕೊಟ್ಟಿರೋ ಹಿಂಟ್ ಏನು? ಒನ್ ಪರ್ಸನ್ ಗೆಟ್ಸ್ 200 ಮೋರ್ ದೆನ್ ದ ಅದರ್. ಯಾವುದೆರಡು ಸಪ್ರಾಕ್ಟ್ ಮಾಡಿದ್ರೆ 2 ಬರುತ್ತೆ ನೋಡಿ. 2 ಮತ್ತು 4ನ ಸಪ್ರಾಕ್ಟ್ ಮಾಡಿದ್ರೆ 2 ಬರುತ್ತೆ. 3 ಮತ್ತು 5ನ ಸಪ್ರಾಕ್ಟ್ ಮಾಡಿದ್ರೆ 2 ಬರುತ್ತೆ. 2 ಮತ್ತು 3ನ ಸಪ್ರಾಕ್ಟ್ ಮಾಡಿದ್ರೆ 2 ಬರುತ್ತಾ? ಇಲ್ಲ. ಸೊ ಅಲ್ಲಿ 200 ಇರೋದ್ರಿಂದ 2 ಬರುತ್ತೆ ನೋಡಿ. 100 ಇದ್ದರೆ 1 ಬರೋಕ್ಕೆ ನೋಡಿ. ಇಷ್ಟೇ. ಓಕೆ, ಈಗ 2 ಮತ್ತು 4ನ ನಾನು ಸೆಲೆಕ್ಟ್ ಮಾಡ್ಕೋತೀನಿ. 4x ಇಸ್ ಈಕ್ವಲ್ ಟು 2x ಪ್ಲಸ್ 200. 4xಗೆ 2x ಏನು ಬರುತ್ತೋ ವ್ಯಾಲ್ಯೂ ಅದು ಪ್ಲಸ್ 200 ಆ್ಯಡ್ ಮಾಡಿದ್ರೆ 4x ಆಗುತ್ತಂತೆ. ಓಕೆನಾ? ಈಗ ಈ ಕಂಡೀಷನ್ ಯೂಸ್ ಮಾಡ್ಕೊಂಡು ಎಕ್ಸ್ ವ್ಯಾಲ್ಯೂ ಕಂಡುಹಿಡ್ತೀನಿ. ಎಕ್ಸ್ ವ್ಯಾಲ್ಯೂನ ಎಲ್ಲದಕ್ಕೂ ಅಪ್ಲೈ ಮಾಡ್ಕೊಂಬರ್ತೀನಿ. ಯಾಕೆ ಎಲ್ಲದಕ್ಕೂ ಮಾಡಬೇಕು? ಅವ್ನು ಕೇಳಿರೋ ಕ್ವಶನ್ನೇ ಅದು. ಓಕೆ, ವಾಟ್ ಈಸ್ ದ ಸೆಕೆಂಡ್ ಪರ್ಸನ್ ಶೇರ್, ಥರ್ಡ್ ಪರ್ಸನ್ ಶೇರ್ ಅಂತ ಕೇಳಿಲ್ಲ, ವಾಟ್ ಈಸ್ ದ ಟೋಟಲ್ ಅಮೌಂಟ್ ಅಂತ ಕೇಳಿರೋದು. ಸೊ ಎಲ್ಲದಕ್ಕೂ ಎಕ್ಸ್ ವ್ಯಾಲ್ಯೂನ ಅಪ್ಲೈ ಮಾಡಿಬಿಟ್ಟು ಬರೋ ಆನ್ಸರ್ಸ್ನೆಲ್ಲ ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಅಮೌಂಟ್ ಎಷ್ಟು ಅಂತ ಗೊತ್ತಾಗುತ್ತೆ. ಇಷ್ಟೇ. ಸೊ ನಾನು ಹೇಳಿಲ್ವಾ, ಒಂದೊಂದು ಕ್ವಶನಲ್ಲೂ ಒಂದೊಂದು ಟ್ರಿಕ್ ಇರುತ್ತೆ, ಎಲ್ಲ ಕ್ವಶನ್ ನೋಡಿ ಅಂತ. ಈಗ ನಮ್ಮ ಫೈನಲ್ ಕ್ವಶನ್ ಏನು ಅಂತ ನೋಡೋಣ. ಎ ಸರ್ಟೇನ್ ಅಮೌಂಟ್ ವಾಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ಎ ಬಿ ಸಿ ಇನ್ ದ ರೇಷಿಯೋ 2:3:4 respectively, but was wrongly distributed in the ratio 7:2:5. As the result of this, B got 40 rupees less. Then what is B's correct share? ಈಗ ಯಾವುದೋ ಒಂದು ರೇಷಿಯೋದಲ್ಲಿ 3 ಜನಕ್ಕೆ ಒಂದು ಅಮೌಂಟ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿತ್ತಂತೆ. ಬಟ್ ಅವರು ರಾಂಗ್ಲಿ ಬೇರೆ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಕ್ಕೆ ಡಿಗೆ 40 rupees ಕಡಿಮೆ ಬಂತಂತೆ. ಸೊ ಫಸ್ಟು 3 ಜನದ ನಡುವೆ ಅಲ್ವಾ, ಸೊ A:B:C, ಕರೆಕ್ಟಾ? ಅವರು ಯಾವ ರೇಷಿಯೋದಲ್ಲಿ ಡಿವೈಡ್ ಮಾಡಬೇಕಿತ್ತು? 2:3:4, ಕರೆಕ್ಟಾ? ಈಗ ಅವ್ರು ರಾಂಗಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಆಗಲೂ ಸಹ 3 ಜನ ಇರ್ತಾರೆ. ಆ 3 ಜನಕ್ಕೆ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ? 7:2:5.
2:5 ಕರೆಕ್ಟಾ. ಇಲ್ಲಿ ನೋಡಿ, ಇಲ್ಲಿ ಬಿ ವ್ಯಾಲ್ಯೂ ಏನು 3, ಇಲ್ಲಿ 2 ಕರೆಕ್ಟಾ. ಸೊ ಇಲ್ಲಿ ಬಿ ವ್ಯಾಲ್ಯೂ 3, ಅಲ್ಲಿ 2 ಇದೆ. ಈಗ ಇಲ್ಲಿ ಬಿಗೆ ಎಷ್ಟು ಬರಬೇಕಿತ್ತು 3/9. ಹೇಗೆ ಹಾಕೊಂಡೆ ಈ 3/9 ಅಂದರೆ ನೋಡಿ, ಈ ಟೋಟಲ್ ಎಲ್ಲದನ್ನು ಆ್ಯಡ್ ಮಾಡಿ ನಮಗೆ 9 ಬರುತ್ತೆ. ಬಿಗೆ ಬರಬೇಕಾಗಿದ್ದಲ್ವಾ, ಸೊ ಬಿ ವ್ಯಾಲ್ಯೂ ಹಾಕೊಂಡಿದ್ದೀನಿ. ಎ ಬರಬೇಕಾಗಿತ್ತು ಅಂದರೆ ಎ ವ್ಯಾಲ್ಯೂ ಹಾಕೋತಾ ಇದ್ದೆ. ಅರ್ಥ ಆಯ್ತಾ. ಟೋಟಲ್ 3 ಆ್ಯಡ್ ಮಾಡಿದ್ರೆ 9 ಬರುತ್ತೆ. ಮೇಲ್ಗಡೆ ನಂಬರು ನ್ಯೂಮರೇಟರಲ್ಲಿ ಯಾರ ವ್ಯಾಲ್ಯೂ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಬಿ ವ್ಯಾಲ್ಯೂ ಅಲ್ವಾ. ಸೊ ಬಿ ವ್ಯಾಲ್ಯೂ ಎಷ್ಟು 3. ಈಗ ಅದೇ ಥರ ಇಲ್ಲೂ ಕಂಡುಹಿಡ್ಕೊಳ್ಳೋಣ. 3 ಆ್ಯಡ್ ಮಾಡಿದ್ರೆ 14 ಬರುತ್ತೆ. ಬಿ ವ್ಯಾಲ್ಯೂ ಎಷ್ಟು ಇಲ್ಲಿ 2. ಓಕೆ, ಈಗ ನೋಡಿ 3/9 ಮೈನಸ್ 2/14 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 40. ಈ ಈಕ್ವೇಷನ್ ನಾನು ಹೇಗೆ ಹಾಕೊಂಡೆ ಅಂತ ನೀವು ಫುಲ್ಲು ಕನ್ಫ್ಯೂಸ್ ಆಗಿರುತ್ತಲ್ವ. ಏನಿಲ್ಲ, ಈ ವ್ಯಾಲ್ಯೂ ಏನಿರುತ್ತೋ ಅದನ್ನ ಹಾಕೊಳ್ಳಿ, ಈ ವ್ಯಾಲ್ಯೂನ ಒಳಗಡೆ ಹಾಕೊಂಡು ಸಪ್ರಾಕ್ಟ್ ಮಾಡಿ. ಸಪ್ರಾಕ್ಟೇ ಯಾಕೆ ಮಾಡಬೇಕು ಅಂದರೆ ಬಿಗೆ ವ್ಯಾಲ್ಯೂ ಕಡಿಮೆ ಬಂದಿದೆ, 40 ರೂಪೀಸ್ ಕಡಿಮೆ ಬಂದಿದೆ. ಸೊ ಅದಕ್ಕೆ ಸಪ್ರಾಕ್ಟ್ ಮಾಡಿ. 40 ರೂಪೀಸ್ ಜಾಸ್ತಿ ಬಂದಿದ್ದರೆ ಆ್ಯಡ್ ಮಾಡಬೇಕಾಯ್ತು. ಓಕೆನಾ. ಈಗ ಇಂಟು ಎಕ್ಸ್. ಈ ಎಕ್ಸ್ ಏನು ಹೇಳುತ್ತೆ ಅಂದರೆ ಬಿಗೆ ಕರೆಕ್ಟಾಗಿ ಬರಬೇಕಾಗಿದ್ದು ದುಡ್ಡು. ಓಕೆ, ಎಷ್ಟು ಅಂತ ಗೊತ್ತಾ ನಮಗೆ ಗೊತ್ತಿಲ್ಲ. ಸೊ ಅದಕ್ಕೆ ಎಕ್ಸ್ ಹಾಕೊಂಡಿದ್ದೀನಿ. ನೋಡಿ, ಕರೆಕ್ಟಾಗಿ ಬರಬೇಕಾಗಿದ್ದು ರೇಷಿಯೋ, ಓಕೆ, ರಾಂಗ್ ಆಗಿ ಹಾಕ್ಕೊಂಡಿರೋ ರೇಷಿಯೋ ಎರಡು ಸಪ್ರಾಕ್ಟ್ ಮಾಡಿ ಅದನ್ನು ಎಕ್ಸ್ಗೆ ಮಲ್ಟಿಪ್ಲೈ ಮಾಡಬೇಕು. ಅಂದರೆ ಎಕ್ಸು ಏನೋ ಒಂದು ವ್ಯಾಲ್ಯೂ, ಅದು ಕರೆಕ್ಟ್ ವ್ಯಾಲ್ಯೂ ಆಫ್ ಬಿ. ಕರೆಕ್ಟಾಗಿ ಬಿಗೆ ಎಷ್ಟು ಬರಬೇಕಾಯ್ತು ಅದು ಕರೆಕ್ಟ್ ವ್ಯಾಲ್ಯೂ ಯಾವುದು ಎಕ್ಸ್. ಅದು ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಎಕ್ಸ್ ಅಂತ ಹಾಕ್ಕೊಂಡಿದ್ದೀವಿ. ಇದೆರಡನ್ನೂ ಸಪ್ರಾಕ್ಟ್ ಮಾಡೋಣ. ಮಾಡಿಬಿಟ್ಟು ಅದನ್ನು ಎಕ್ಸ್ಗೆ ಮಲ್ಟಿಪ್ಲೈ ಮಾಡಿ ಅದನ್ನು ಈಕ್ವಲ್ ಟು 40 ಯಾಕೆ 40 ರೂಪೀಸ್ ಕಡಿಮೆ ಬಂದಿದೆ. ಇದು ಗೊತ್ತಾದರೆ ಆರಾಮ್ಸೆ ಈ ಥರ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡ್ಬೋದು. ಮಿಕ್ಕಿದೆಲ್ಲ ಸಿಂಪ್ಲಿಫಿಕೇಷನ್, ಏನಿಲ್ಲ. 3 1s 3 3s 2 1s 2 7s. ಸೊ ಮಿಕ್ಕಿರೋದೇನು 1/3 ಮೈನಸ್ 1/7 ಎಕ್ಸ್ ಇಸ್ ಈಕ್ವಲ್ ಟು 40. ಸೊ ಈ 1/3 ಮತ್ತು 7ಗೆ ಎಲ್ ಸಿ ಎಮ್ 21 ಬರುತ್ತೆ. ಇದು 7 ಮೈನಸ್ 3 ಎಕ್ಸ್ ಇಸ್ ಈಕ್ವಲ್ ಟು 40. ಇದು 4/21 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 40. ಈಗ ಎಕ್ಸ್ ವ್ಯಾಲ್ಯೂ ಬೇಕು ಅಂದರೆ ಈ 4/21ನ ಆ ಕಡೆ ಕಳಿಸೋಣ. ಸೊ 4/21 ಆ ಕಡೆ ಹೋದರೆ ಈ ಕಡೆ 40 ಹಾಗೆ ಇರುತ್ತೆ. ಇಂಟು 21/4 ಆಗುತ್ತೆ. ಕರೆಕ್ಟಾ. 4 1s 4 10s. ಸೊ ಎಕ್ಸ್ ಇಸ್ ಈಕ್ವಲ್ ಟು 21 ಇಂಟು 10 ಎಷ್ಟು 210 ರೂಪೀಸ್. ಅರ್ಥ ಆಯ್ತಲ್ವಾ. ಇಷ್ಟೇ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು 210. ಎಕ್ಸ್ ಅಂದರೆ ಏನು, ಬಿದು ಶೇರ್ ಎಷ್ಟು, ಕರೆಕ್ಟಾಗಿ ಬಿಗೆ ಬರಬೇಕಾಗಿದ್ದು ಶೇರ್ ಎಷ್ಟು ಅಂತ. ಇಷ್ಟೇ ಈ ಕಾನ್ಸೆಪ್ಟ್ ಇದೆಯಲ್ಲ, ಇದನ್ನು ಕರೆಕ್ಟಾಗಿ ನೀವು ಹಾಕೊಂಬಿಟ್ರೆ ಮಿಕ್ಕಿದೆಲ್ಲ ಕ್ಯಾಲ್ಕುಲೇಷನ್ಸೇ. ಓಕೆನಾ. ಸೊ ಇದೇ ಥರ ಎಲ್ಲ ಕ್ವಶನ್ಸು ಒಂದೊಂದು ಟ್ರಿಕ್ ಇತ್ತಲ್ವಾ, ಅದೇ ರೀತಿ ಈ ಕ್ವಶನ್ ಇತ್ತು. ಕರೆಕ್ಟಾಗಿ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕ್ವಶನ್ ಕೊಟ್ಟರು ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ಬೈ ಹಾರ್ಟ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.